ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಮನೆ ರುಚಿಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇವತ್ತು ನಾನು ತುಂಬ ಸಿಂಪಲ್ ಆಗಿ ನೀರುಳ್ಳಿ ಬಜ್ಜಿ ಹೇಗೆ ಮಾಡೋದಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ನೀರುಳ್ಳಿ ಬಜ್ಜಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ನಮಗೆ ನೀರುಳ್ಳಿ ಬಜ್ಜಿ ಮಾಡಲು 2 ನೀರುಳ್ಳಿಯನ್ನು ತಗೊಳ್ಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಬಹುದು. ನಾನಿಲ್ಲಿ ಇವತ್ತು 2 ನೀರುಳ್ಳಿ ಉಪಯೋಗಿಸಿ ನೀರುಳ್ಳಿ ಬಜ್ಜಿಯನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಮಗೆ ಈ ಥರ ನೀರುಳ್ಳಿಯನ್ನು ಕ್ಲೀನ್ ಮಾಡಬೇಕು. ಇನ್ನು ಚೆನ್ನಾಗಿ ವಾಶ್ ಮಾಡೋಣ. ಫ್ರೆಂಡ್ಸ್, ನಮಗೆ ಇದು ತುಂಬ ತೆಳುವಾಗಿ ಇದನ್ನು ಕಟ್ ಮಾಡಬೇಕು. ಎಷ್ಟು ಸಪೂರಕ್ಕೆ ಕಟ್ ಮಾಡಲಿಕ್ಕೆ ಆಗ್ತದೆ ನೋಡಿ. ಈ ಥರ ಉದ್ದಕ್ಕೆ ನೀವು ಕಟ್ ಮಾಡಬೇಕು ನೋಡಿ. ಈ ಥರ ಹೀಗೆ ನಾನು 2 ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡು ಬರ್ತೀನಿ. ಫ್ರೆಂಡ್ಸ್, ನೀರುಳ್ಳಿ ಕಟ್ ಮಾಡುವಾಗ ನಮಗೆ ಈ ವೈಟ್ ಪಾರ್ಟನ್ನು ರಿಮೂವ್ ಮಾಡಬೇಕು. ಈವ್ನಿಂಗ್ ಟೀ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಇಲ್ಲದಿದ್ದರೆ ಇದು ಬೇಗನೆ ಆಗುವಂತಹ ರೆಸಿಪಿ ಹಾಗೂ ತುಂಬ ಟೇಸ್ಟಿ ಕೂಡ. ಪ್ಲೀಸ್ ನೀವು ಟ್ರೈ ಮಾಡಿ ನೋಡಿ. ಇನ್ನು ಒಂದು ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳಿದ್ರೆ ಅದನ್ನು ಸ್ಕಿಪ್ ಮಾಡಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಜಾಸ್ತಿನೂ ಕಮ್ಮಿನೂ ಹಾಕಬಹುದು. ಹಸಿಮೆಣಸು ಹಾಕಿದರೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ, ಅದಕ್ಕೋಸ್ಕರ ನಾನು ಹಾಕ್ತಿರೋದು. ಒಂದು ಸಣ್ಣ ತುಂಡು ನಾನು ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ. ತುಂಬ ಸಣ್ಣ ತುಂಡು, ಫ್ಲೇವರಿಗೋಸ್ಕರ. ತುಂಬ ಸಣ್ಣಕ್ಕೆ ನಮಗೆ ಇದನ್ನು ಕಟ್ ಮಾಡುವ ನೋಡಿ ಈ ಥರ. ಇನ್ನು ನಮಗೆ ಸ್ವಲ್ಪ ಕರಿಬೇವನ್ನು ಸೇರಿಸುವ. ಕರಿಬೇವು ಸೇರಿಸಿದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಬೇಕಿದ್ದರೆ ಮಾತ್ರ ಹಾಕ್ಬೋದು, ಇಲ್ಲಾಂದರೆ ನಿಮಗೆ ಸ್ಕಿಪ್ ಮಾಡ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಹಾಗೂ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೇನೆ. ಅದನ್ನು ಈ ಥರ ನಾನು ಸ್ವಲ್ಪ ಪುಡಿ ಮಾಡ್ತಾ ಇದ್ದೀನಿ. ತುಂಬ ಅಲ್ಲ, ಜಸ್ಟ್ ಒಮ್ಮೆ ಕ್ರಷ್ ಮಾಡ್ತಾ ಇದ್ದೀನಿ. ಹೀಗೆ ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ. ಈ ಥರ 2 ಭಾಗ ಆದರೆ ಸಾಕಾಗುತ್ತೆ. ಇನ್ನು ನಮಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ಅದಕ್ಕೆ ಕಟ್ ಮಾಡಿಟ್ಟಂತಹ ನೀರುಳ್ಳಿಯನ್ನು ಸೇರಿಸುವ. ಆಮೇಲೆ ಹಸಿಮೆಣಸು, ಸ್ವಲ್ಪ ಕರಿಬೇವು, ಒಂದು ಸಣ್ಣ ತುಂಡು ಶುಂಠಿ. ನೀರುಳ್ಳಿ ಬಜ್ಜಿ ಒಳ್ಳೆ ಕ್ರಿಸ್ಪಿಯಾಗಿ ಬರಲು ನಾನಿಲ್ಲಿ ಒಂದು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಇದು ಅಕ್ಕಿ ಹುಡಿ ಸೇರಿಸಿದರೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನು ಕಡಲೆ ಹುಡಿ, ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹುಡಿಯನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಅಜ್ವೈನ ಅಂತ ಹೇಳ್ತಾರೆ, ಓಮಕಾಳು. ಇದು ಸ್ವಲ್ಪ ಕ್ರಷ್ ಮಾಡಿ ಈ ಥರ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ ಇದು ಹಾಕಿದರೆ. ಇನ್ನು ನಮಗೆ ಪುಡಿ ಮಾಡಿಟ್ಟಂತಹ ಕೊತ್ತಂಬರಿ ಬೀಜ ಹಾಗೂ ಸೋಂಪು ಕಾಳನ್ನು ಸೇರಿಸುವ. ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ, ಇನ್ನು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ನಾನು ಹಿಂಗು ಹುಡಿಯನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಕೈಯಲ್ಲಿ ಹಿಂಗು ಹುಡಿ ಇಲ್ಲದಿದ್ದರೆ ಹಿಂಗು ನೀರನ್ನು ಸೇರಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ನಮಗೆ ಇದನ್ನು ಮಿಕ್ಸ್ ಮಾಡಬೇಕು. ಈ ಥರ ನಮಗೆ ಇನ್ನು ಇದಕ್ಕೆ ಎಣ್ಣೆ ಸೇರಿಸಬೇಕು. ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಬಿಸಿ ಎಣ್ಣೆ ಸೇರಿಸೋದ್ರಿಂದ ನೀರುಳ್ಳಿ ಬಜ್ಜಿ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನೀರುಳ್ಳಿಯಿಂದ ಒಳ್ಳೆ ನೀರು ಬಿಟ್ಕೊಳ್ಳುತ್ತೆ. ನಮಗೆ ನೀರು ಹಾಕುವ ಅವಶ್ಯಕತೆ ಬರೋದಿಲ್ಲ ನೋಡಿ. ಈ ಥರ ಮಿಕ್ಸ್ ಮಾಡ್ತಾನೆ ಇರುವಾಗ ನಮಗೆ ನೀರುಳ್ಳಿಯಿಂದಲೇ ಒಳ್ಳೆ ನೀರು ಬಿಟ್ಕೊಳ್ಳುತ್ತೆ. ನಮಗೆ ಇದರಲ್ಲಿ ಹಿಟ್ಟು ಕಮ್ಮಿ ಇರಬೇಕು, ನೀರುಳ್ಳಿ ಅಂಶ ಜಾಸ್ತಿ ಇರಬೇಕು ನೋಡಿ. ಈ ಥರ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಮಗೆ ಈ ಮಿಕ್ಸ್ ಮಾಡ್ತಿರುವಾಗಲೇ ನಮಗೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ಯಾಕೆಂದರೆ ನಮಗೆ ಇದು ಮಿಕ್ಸ್ ಮಾಡಿದ ಮೇಲೆ ಇಡೋಕ್ಕಿಲ್ಲ, ಡೈರೆಕ್ಟು ಫ್ರೈ ಮಾಡಲಿಕ್ಕಿರೋದು. ನಾನು ಆಲ್ರೆಡಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನೋಡಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ. ಇನ್ನು ನಮಗಿದು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ
ಎಣ್ಣೆಗೆ ಬಿಡುವ. ಇದಕ್ಕೆ ಶೇಪ್ ಏನಿಲ್ಲ, ಯಾವ ಶೇಪಲ್ಲಿ ಇಟ್ಟರೂ ಆಗುತ್ತೆ. ಆದರೆ ನೀವು ದಪ್ಪಕ್ಕೆ ಬಿಡಬೇಡಿ, ಸ್ವಲ್ಪ ತೆಳುವಾಗಿ ಎಣ್ಣೆಗೆ ಹಾಕಿ. ನಿಮಗೆ ಎಣ್ಣೆಗೆ ಹಾಕಲಿಕ್ಕೆ ಕೈಯಲ್ಲಿ ಭಯ ಆಗೋದಾದರೆ ಸ್ಪೂನ್ ಉಪಯೋಗಿಸಿ ನಿಮಗೆ ನಿಧಾನಕ್ಕೆ ಹಾಕಬಹುದು. ನಮಗೆ ಇದು ಮೀಡಿಯಮ್ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಹೀಗೆ ಮಗುಚಿ ಹಾಕಿ ಎರಡೂ ಬದಿ ಚೆನ್ನಾಗಿ ಫ್ರೈ ಮಾಡಿ. ಹೈ ಫ್ಲೇಮಲ್ಲಿಟ್ಟು ನೀವು ಇದನ್ನು ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಬೇಗನೆ ಕರಂಚಿ ಹೋಗುತ್ತೆ, ಆದರೆ ಕ್ರಿಸ್ಪಿಯಾಗಿ ಬರಲ್ಲ. ನಿಧಾನಕ್ಕೆ ನೀವು ಮೀಡಿಯಮ್ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಒಳ್ಳೆ ಗಮ್ ಅಂತ ಪರಿಮಳ ಬರ್ತಾ ಇದೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಬ್ರೌನ್ ಕಲರಿಗೆ ಬಂದಿದೆ. ಇನ್ನು ನಮಗಿದನ್ನು ತೆಗೆಯುವ. ಹೀಗೆ ಉಳಿದ ನೀರುಳ್ಳಿ ಬಜ್ಜಿಯನ್ನು ನಾನು ಈ ಥರ ಫ್ರೈ ಮಾಡಿ ತಗೊಂಡು ಬರ್ತೀನಿ. ಫ್ರೆಂಡ್ಸ್, ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಮಕ್ಕಳಿಗಂತೂ ಇವಾಗ ಕ್ರಿಸ್ಮಸ್ ರಜೆ ಬರುತ್ತೆ, ಆವಾಗ ಸಿಂಪಲ್ಲಾಗಿ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಇದನ್ನು ಮಾಡಬಹುದು. ನೋಡಿ, ಈ ಥರ ಎಲ್ಲ ನೀರುಳ್ಳಿ ಬಜ್ಜಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ನೀವು ಈ ನೀರುಳ್ಳಿ ಬಜ್ಜಿಯನ್ನು ಮಕ್ಕಳಿಗೆ ಕೊಡೋದಾದರೆ ನಿಮಗೆ ಹಸಿಮೆಣಸು ಹಾಗೂ ಮೆಣಸಿನ ಹುಡಿಯನ್ನು ಸ್ಕಿಪ್ ಮಾಡಿ ಈ ರೆಸಿಪಿಯನ್ನು ಮಾಡಬಹುದು. ತುಂಬ ಸಿಂಪಲ್ ಕೂಡ ಇದು ಮಾಡಲಿಕ್ಕೆ. ಈವ್ನಿಂಗ್ ಟೀ ಟೈಮಲ್ಲಿ ಏನು ಸ್ನ್ಯಾಕ್ಸ್ ಇಲ್ಲದಿದ್ದರೆ ಬೇಗನೆ ಆಗುವಂತಹ ರೆಸಿಪಿ ಅಂದರೆ ಈ ನೀರುಳ್ಳಿ ಬಜ್ಜಿ. ಪ್ಲೀಸ್ ಟ್ರೈ ಮಾಡಿ ನೋಡಿ. ಇನ್ನು ನಾನು ಸ್ವಲ್ಪ ಕರಿಬೇವನ್ನು ಈ ಥರ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಪ್ಷನಲ್, ಇದು ಹಾಕಬೇಕು ಅಂತಿಲ್ಲ. ನಾನು ಫೋಟೋ ಚೆನ್ನಾಗಿ ಬರೋಕ್ಕೆ ನಾನು ಇದು ಹಾಕ್ತಿರೋದು. ಫ್ರೆಂಡ್ಸ್, ತುಂಬ ಟೇಸ್ಟಿ ಹಾಗೂ ತುಂಬ ಈಸಿಯಾಗಿ ಹೋಟೆಲ್ ಸ್ಟೈಲಲ್ಲಿ ನಮಗೆ ನೀರುಳ್ಳಿ ಬಜ್ಜಿ ರೆಡಿಯಾಗಿದೆ ನೋಡಿ. ನಿಮಗೆ ಇದು ಬರೀ ಹೀಗೇನೂ ತಿನ್ಬೋದು, ಚಟ್ನಿ ಜೊತೆನೂ ತಿನ್ಬೋದು. ನಾನಿಲ್ಲಿ 2 ಥರದ ಚಟ್ನಿಯನ್ನು ಮಾಡಿದ್ದೀನಿ, ಕೆಂಪು ಚಟ್ನಿ ಹಾಗೂ ಬಿಳಿ ಚಟ್ನಿ. ತುಂಬ ಚೆನ್ನಾಗಿ ಆಗುತ್ತೆ ಚಟ್ನಿ ಜೊತೆ ತಿನ್ನೋಕ್ಕೆ. ಫ್ರೆಂಡ್ಸ್, ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ನಿಮಗೆ ಇಷ್ಟವಾದರೆ ಪ್ಲೀಸ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಗೂ ಮತ್ತೊಂದು ಒಳ್ಳೆ ಹೆಲ್ತಿ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಥ್ಯಾಂಕ್ ಯು.